ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮಾರ್ನಿಂಗ್ ಇವತ್ತು 4:30ಗೆ ಎದ್ದಿದ್ದಾಯಿತು. ಎದ್ದ ತಕ್ಷಣವೇ ದೇವರಿಗೆ ಕೈ ಮುಗಿದು ಇವತ್ತಿನ ದಿನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಾನೇ ಬೇಗ ಎದ್ದಿದ್ದೀನಿ ಅಂತ ಅಂದ್ಕೊಂಡೆ. ನಮ್ಮ ಎದುರುಗಡೆ ಮನೆ ಆಂಟಿ ನನಗಿಂತೂ ಮುಂಚೆನೇ ರಂಗೋಲಿ ಹಾಕ್ಬಿಟ್ಟಿದ್ರು. ಸೊ ಇಲ್ಲಿ ನಾನೇ ಲೇಟು ಯಾವಾಗ್ಲೂ ಈ ಓಣಿಯಲ್ಲಿ. ಇನ್ನು ಕಸ ಹೊಡೆದ್ಮೇಲೆ ಬಾಗಿಲನ್ನ ತುಳಿದು ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ಅಷ್ಟಾಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಬರಲ್ಲ. ಮೆಹಂದಿ ಆದರೆ ಹಾಕ್ತೀನಿ, ರಂಗೋಲಿ ಬರಲ್ಲ. ಆದರೂ ನನಗೆ ಹೆಂಗೆ ಬರುತ್ತೋ ಹಂಗೆ ಚಿಕ್ಕದಾಗಿ ಪುಟ್ಟದಾಗಿ ಹಾಕ್ತಾ ಇರ್ತೀನಿ. ಹೊರ್ಗಡೆನೂ ಕೂಡ ನೀಟಾಗಿ ನೀರನ್ನ ಹಾಕಿಬಿಟ್ಟು ರಂಗೋಲಿನ ಹಾಕಿದೆ. ನಾನು ಹೇಳಿದ್ನಲ್ವ, ನಂಗೆ ಚಿಕ್ಕ ಪುಟ್ಟ ರಂಗೋಲಿ ಮಾತ್ರ ಬರೋದು. ಸೊ ಹೇಗಿದೆ ರಂಗೋಲಿ ಕಮೆಂಟ್ ಮಾಡಿ. ಇದಾದಮೇಲೆ ವಾಕಿಂಗಿಗೆ ಹೊರಟೆ. ಇಲ್ಲಿಂದ ಗಾಡಿ ತಗೊಂಡು ಹೋಗ್ತೀನಿ. ಅಲ್ಲಿ ನಮ್ಮದು ಹಳೆ ಮನೆ ಇತ್ತಲ್ವ, ಅಲ್ಲಿ ಆಂಟಿ ಅವ್ರ ಜೊತೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿಂದ ಗಾಡಿ ತಗೊಂಡೋಗಿ, ಇದೇ ನಮ್ಮ ಹಳೆ ಮನೆ. ನೋಡಿದ್ರೆ ಇಲ್ಲೇ ಇದ್ದಿದ್ದಲ್ವ ಅಂತ ಅನ್ನಿಸ್ತಾ ಇತ್ತು, ಹಳೆ ಮೆಮೊರೀಸು. ಅಷ್ಟೊತ್ತಿಗೆ ಅಕ್ಕನೂ ಹೊರಗಡೆ ಬಂದರು, ನಂದಿನಿ ಅಕ್ಕ. ಸೊ ವಿಜು ಆಂಟಿ ಮತ್ತು ಆಶಾ ಆಂಟಿ ಎಲ್ಲರೂ ಕೂಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ವಾಕಿಂಗ್ನ ಮಾಡಿ ವಾಪಸ್ ಮನೆಗೆ 7 o'clock ಬಂದೆ. ಸೊ ಬಂದಮೇಲೆ ಇವತ್ತು ಇಡ್ಲಿ ಮಾಡಬೇಕಿತ್ತು. ಹಾಗಾಗಿ ಸಾಂಬಾರು ಮಾಡಿಕೊಂಡು ಚಟ್ನಿ ಮಾಡ್ಕೊಂಡು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಟೊಮೊಟೊ ಬೇಳೆ ಸಾಂಬಾರನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಟ್ನಿನೂ ಕೂಡ ಮಾಡಿಕೊಂಡೆ. ಅದಾದಮೇಲೆ ಇಡ್ಲಿನ ಮಾಡೋದಕ್ಕೆ ರಾತ್ರಿನೇ ಎಲ್ಲ ರುಬ್ಬಿಟ್ಟಿದ್ದೆ. ನಂಗೆ ಬೇಸಿಕಲಿ ಇಡ್ಲಿ ಅಷ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಈ ಸತಿ ಚೆನ್ನಾಗಾಗಿತ್ತು. 2 ಸತಿ ಕೆಟ್ಟೋಗಿತ್ತು, ಈ ಸತಿ ಚೆನ್ನಾಗಾಗಿತ್ತು ಲಕ್ಕಿಲಿ. ತುಂಬ ಖುಷಿ ಅನ್ನಿಸ್ತು, ಯಾಕೋ ಇಡ್ಲಿ ಚೆನ್ನಾಗಿ ಬಂದಿದ್ದು. ಆದಮೇಲೆ ಇವತ್ತೇನಾದರೂ ಇಡ್ಲಿ ಬರಲಿಲ್ಲ ಅಂದರೆ ನಿಜವಾಗ್ಲೂ ಇಡ್ಲಿನ ಲೈಫಲ್ಲೇ ಮಾಡ್ತಿರ್ಲಿಲ್ಲ ಅನಿಸುತ್ತೆ ನಾನು, ಅಷ್ಟು ಬೇಸತ್ತೋಗ್ಬಿಟ್ಟಿತ್ತು. ಇನ್ನು ಇಡ್ಲಿನೂ ಕೂಡ ಚೆನ್ನಾಗಿ ಬಂತು. ಅದನ್ನೆಲ್ಲ ತೆಗ್ದಿಟ್ಟು ಅಷ್ಟೂ ಕಟ್ಟೆ ಎಲ್ಲ ನೀಟಾಗಿ ಒರೆಸಿ ನಾನು ನಮ್ಮ ಯಜಮಾನ್ರು ಟಿಫನ್ನ ಮಾಡಿ ಕಾಲೇಜಿಗೆ ಹೊರಟೆ. ಇದಾಗಿತ್ತು ನಮ್ಮ ಇವತ್ತಿನ